ನಮಸ್ಕಾರ. ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಫೇಸ್ಬುಕ್ ಮತ್ತು ಮೆಸೆಂಜರ್ನ ಹ್ಯಾಕ್ ಮಾಡೋರು ಯಾರು, ಯಾಕಾಗಿ ಇದೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಕೆಲವು ದಿನಗಳ ಹಿಂದೆ ರುಷಾಲಿಗೆ ಆಕೆಯ ಸ್ನೇಹಿತೆಯಿಂದ ಒಂದು ಫೇಸ್ಬುಕ್ನಲ್ಲಿ ಮೆಸೇಜ್ ಬಂತು. ಮೆಸೇಜ್ ಮಾಡಿದ ಸ್ನೇಹಿತೆ ಎಂಬ ವ್ಯಕ್ತಿ ಕೋಡ್ ಒಂದನ್ನು ಕೇಳ್ತಾಳೆ. ಅವಳು ಆ ಕೋಡನ್ನು ಶೇರ್ ಮಾಡಿದ್ಲು. ಇದಾದ ನಂತರ ಆಕೆಗೆ ಬ್ಲೂಟಿಕ್ ವೆರಿಫೈಡ್ ಖಾತೆ ಸಿಕ್ತು. ಆದರೆ ಇದಾದ ಕೆಲವೇ ಕ್ಷಣದಲ್ಲಿ ಆಕೆಯ ಫೇಸ್ಬುಕ್ ಖಾತೆ ಮತ್ತು ಮೆಸೆಂಜರ್ ಹ್ಯಾಕ್ ಆಯಿತು. ಅದನ್ನು ಸ್ಪಷ್ಟ ಮಾಡಿಕೊಳ್ಳೋದಕ್ಕೆ ಮೆಸೇಜ್ ಕಳಿಸಿದ ಗೆಳತಿಗೆ ಕರೆ ಮಾಡಿದಾಗ ಆಕೆ ತಾನು ಅಂತಹ ಯಾವುದೇ ಮೆಸೇಜನ್ನು ಕಳಿಸಿಲ್ಲ ಅಂತ ಹೇಳ್ತಾಳೆ. ಹ್ಯಾಕರ್ ಬಲೆಗೆ ಬಿದ್ದ ರೋಶಿನಿಯ ಸೋಷಿಯಲ್ ಮೀಡಿಯಾ ಖಾತೆ ಹ್ಯಾಕ್ ಆಯಿತು. ಆದರೆ ಇಲ್ಲಿಗೆ ಅವಳ ಸಮಸ್ಯೆಗಳು ಮುಗಿಲಿಲ್ಲ. ಈ ಬಗ್ಗೆ ರುಷಾಲಿ ತನ್ನ ಸ್ನೇಹಿತರಿಗೆ ತಿಳಿಸುವಷ್ಟರಲ್ಲಿ ಹ್ಯಾಕರ್ ಆಕೆಯ ಹಲವು ಸ್ನೇಹಿತರಿಗೆ ಮೆಸೇಜನ್ನು ಮಾಡಿದ್ದ. ಕೆಲವರಿಗೆ ಕೋಡನ್ನು ಕಳಿಸಿದರೆ ಇನ್ನೂ ಕೆಲವರಿಗೆ ಹಣದ ತುರ್ತು ಅಗತ್ಯತೆ ಇದೆ ಅಂತ ಮೆಸೇಜನ್ನು ಮಾಡಿದ್ದ. ಕೆಲವು ಸ್ನೇಹಿತರು ಈಕೆಯೇ ಕೇಳ್ತಾ ಇದ್ದಾಳೆ ಅಂತ ಭಾವಿಸಿ ಹಣವನ್ನು ಹಾಕಿಬಿಟ್ಟಿದ್ರು ಕೂಡ. ಇದೊಂದು ಮೇಲಿಂದ ಮೇಲೆ ದಾಖಲಾಗ್ತಾ ಇರುವಂತಹ ಸೈಬರ್ ವಂಚನೆಯ ಜಾಲ. ಇಲ್ಲಿ ಸ್ಕ್ಯಾಮರ್ಗಳು ನಿಮ್ಮ ಗುರುತನ್ನು ಕದಿಯೋದು ಮಾತ್ರ ಅಲ್ಲದೆ ನಿಮ್ಮ ಸ್ನೇಹಿತರ ಖಾತೆಗಳನ್ನು ಹ್ಯಾಕ್ ಮಾಡೋದಕ್ಕೆ ಮತ್ತು ವಂಚನೆಯನ್ನು ಮಾಡೋದಕ್ಕೆ ನಿಮ್ಮ ಗುರುತನ್ನೇ ಬಳಸಿಕೊಳ್ತಾರೆ. ನೀವು ಶೇರ್ ಮಾಡ್ತಾ ಇರುವ ಪೋಸ್ಟ್ಗಳು ಫೇಸ್ಬುಕ್ ಕಮ್ಯುನಿಟಿ ಮಾನದಂಡ ಮತ್ತು ಬಳಕೆಯ ನಿಯಮಗಳನ್ನು ಅನುಸರಿಸ್ತಾ ಇಲ್ಲ. ಬೇರೆಯವರನ್ನ ದಾರಿ ತಪ್ಪಿಸುವ ಮತ್ತು ಪ್ರಚೋದಿಸುವ ರೀತಿಯ ಬರಹಗಳನ್ನು ಹಂಚಿಕೊಳ್ತಾ ಇದ್ದೀರಿ. ನೀವು ನಕಲಿ ಹೆಸರುಗಳು ಮತ್ತು ಫೋಟೋಗಳನ್ನು ಬಳಸಲಾಗ್ತಾ ಇದೆ. ಇದೆಲ್ಲವನ್ನು ಸರಿ ಮಾಡೋದಕ್ಕೆ ಅವಕಾಶವಿದೆ. ನಾವು ಕಳಿಸಿರುವ ಲಿಂಕನ್ನು ಕ್ಲಿಕ್ ಮಾಡಿ ರಿವ್ಯೂ ಮಾಡಬಹುದು. 24 ಗಂಟೆಗಳ ಒಳಗೆ ಹಾಗೆ ಮಾಡೋದಕ್ಕೆ ವಿಫಲವಾದರೆ ನಿಮ್ಮ ಅಕೌಂಟ್ ಡಿಲೀಟ್ ಮಾಡಲಾಗುತ್ತೆ. ಹೀಗೆ ಈ ರೀತಿಯ ಮೆಸೇಜನ್ನು ಫೇಸ್ಬುಕ್ ಬಳಕೆದಾರರು ಸ್ವೀಕಾರ ಮಾಡ್ತಾ ಇರ್ತಾರೆ. ನೋಡಿ, ಈ ರೀತಿಯ ಮೆಸೇಜ್ ಕಳಿಸುವ ವ್ಯಕ್ತಿ ತನ್ನನ್ನು ತಾನು ಮೆಟಾ ಬಿಸ್ನೆಸ್ ಸರ್ವಿಸ್ ಅಂತ ಹಾಕಿಕೊಂಡಿರ್ತಾನೆ. ನಿಜವಾಗಿಯೂ ಫೇಸ್ಬುಕ್ ಅಧಿಕಾರಿಗಳೇ ಮೆಸೇಜನ್ನು ಕಳಿಸಿದ್ದಾರೆ ಅಂತ ಜನ ಭಾವಿಸಿ ಬಿಡ್ತಾರೆ. ಅದಕ್ಕಾಗಿಯೇ ಅವರು ಈ ಲಿಂಕನ್ನು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಹ್ಯಾಕ್ ಆಗುತ್ತೆ. ಮಕ್ಕಳ ಖಾತೆಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಹದಿಹರೆಯದ ಬಳಕೆದಾರನ ಟಾರ್ಗೆಟ್ ಮಾಡಿ ವಂಚನೆಯನ್ನು ಎಸಗಲಾಗ್ತಿದೆ. ಹ್ಯಾಕರ್ಗಳು ಮೆಸೆಂಜರ್ನ ಚಾಟ್ನಲ್ಲಿರುವ ಎಲ್ಲ ಫೋಟೋಗಳನ್ನು ಕದೀತಾರೆ. ಈ ಫೋಟೋಗಳನ್ನು ಇಟ್ಕೊಂಡು ಆಮೇಲೆ ಅದರಿಂದ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ವಂಚಕರು ಹೇಗೆ ಜಾಲವನ್ನು ಬೀಸ್ತಾರೆ ಅನ್ನೋದು ನಿಮಗೆ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ. ಹಾಗಿದ್ರೆ ಈ ವಂಚಕರಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಬೇಕು ಅಲ್ವೇ? ನೋಡಿ, ಮೊದಲಿಗೆ ಈ ಸೋಷಿಯಲ್ ಮೀಡಿಯಾವನ್ನು, ಸಾಕಷ್ಟು ಸಾಮಾಜಿಕ ಮಾಧ್ಯಮವನ್ನು ಎಚ್ಚರಿಕೆಯಿಂದ ಬಳಸಿ. ಯಾವುದೇ ಅಪರಿಚಿತ ಸಂದೇಶಗಳನ್ನು ಕುರುಡಾಗಿ ನಂಬೋದಕ್ಕೆ ಹೋಗಬೇಡಿ. ಯಾವುದೇ ಸಾಮಾಜಿಕ ಮೀಡಿಯಾದಲ್ಲಿ ನಿಮ್ಮ ಖಾತೆಯನ್ನು ಹಾಗೆ ಏಕಾಏಕಿ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಖಾತೆಯಿಂದ ಏನಾದರೂ ನಿಯಮ ಬಾಹಿರ ಚಟುವಟಿಕೆ ನಡೆದಿದ್ದರೂ ಕೂಡ ನಿಮ್ಮ ಖಾತೆ ಸಸ್ಪೆಂಡ್ ಮಾಡಬಹುದು ಅಷ್ಟೇ ಹೊರತಾಗಿ ಅದನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಮೆಸೇಜ್ ಬಂದರೆ ಜಸ್ಟ್ ಇಗ್ನೋರ್ ಮಾಡೋದು ಜಾಣತನ. ಇನ್ನು ನೀವು ನಿಮ್ಮ ಸ್ನೇಹಿತರಿಂದ ಯಾವುದೇ ಮೆಸೇಜನ್ನು ಸ್ವೀಕಾರ ಮಾಡಿದರೆ ನೇರವಾಗಿ ಆ ವ್ಯಕ್ತಿಗೆ ಕರೆಯನ್ನು ಮಾಡಿ ಪರಿಶೀಲನೆ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ವಂಚಕರ ಬಲೆಯಿಂದ ನೀವು ತಪ್ಪಿಸಿಕೊಳ್ಳಬಹುದು. ನಿಮ್ಮ ಸ್ನೇಹಿತರಿಗೂ ಕೂಡ ಆತನ ಹೆಸರಿನಲ್ಲಿ ಫೇಸ್ಬುಕ್ ಖಾತೆ ಮೂಲಕ ವಂಚನೆ ಆರಂಭ ಆಗಿದೆ ಅನ್ನೋದು ಅರಿವಿಗೆ ಬರುತ್ತೆ. ಇದರ ಜೊತೆಗೆ ನಿಮ್ಮ ಫೇಸ್ಬುಕ್ ಅಕೌಂಟ್ನ ದಯವಿಟ್ಟು ಲಾಕ್ ಮಾಡಿಡಿ. ನಿಮ್ಮ ಫ್ರೆಂಡ್ ಲಿಸ್ಟ್ನಲ್ಲಿ ಇಲ್ಲದೆ ಇರೋರು ನಿಮಗೆ ಮೆಸೇಜನ್ನು ಮಾಡೋದಕ್ಕೆ ಹೀಗೆ ಮಾಡಿದರೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಕಂಟೆಂಟ್ ಮತ್ತು ಫೋಟೋ ಸಹ ಕಾಪಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗಲ್ಲ. ನಿಮ್ಮ ಪರ್ಸನಲ್ ಡಿವೈಸ್ ಹೊರತುಪಡಿಸಿ ಬೇರೆ ಎಲ್ಲ ಡಿವೈಸ್ಗಳಿಂದ ಲಾಗಿನ್ ಆಗುವ ಮುನ್ನ ಎಚ್ಚರಿಕೆ ಇರಲಿ. ಲಾಗಿನ್ ಅಲರ್ಟ್ ನೋಟಿಫಿಕೇಷನ್ನ ನೀವು ದಯವಿಟ್ಟು ಇಟ್ಕೊಳ್ಳಿ. ಲಾಗೌಟ್ ಮಾಡೋದನ್ನು ಕೂಡ ಮರಿಬಾರ್ದು. ಯಾರಾದರೂ ಲಾಗಿನ್ ಮಾಡೋದಕ್ಕೆ ಯತ್ನಿಸಿದರೆ ನಿಮಗೆ ಅಲರ್ಟ್ ಮೆಸೇಜ್ ಬರುತ್ತೆ. ಜಾಗರೂಕರಾಗಿದ್ದರೆ ಮಾತ್ರ ಸೈಬರ್ ವಂಚಕರ ಬಲೆಯಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.